ಹಲೋ. ಹಾಂ ಪ್ರಣೀತಾ, ವಾಟ್ಸಪ್ಪಲ್ಲಿ ಒಂದು ಫೋಟೋ ಸೆಂಡ್ ಮಾಡಿದ್ದೇನೆ, ಸರಿಯಾಗಿ ನೋಡಿ ಹೇಳಮ್ಮ. ಆವತ್ತು ರಾತ್ರಿ ನೋಡಿದ್ದು ಇವನೇನಾ ಅಂತ. ಹಾಂ ಸರಿ ಸರ್. ಸೋಮಯ್ಯ, ಸೋಮಯ್ಯ ರೀ, ಸೋಮಯ್ಯ ಏನ್ರಿ ಡ್ಯೂಟಿಲಿ ನಿದ್ದೆ ಮಾಡ್ತೀರಲ್ಲ ನೀವು? ಹಾಂ ಹೇಳಮ್ಮ. ಸರ್ ಅವನೇ ಸರ್. ಸರಿಯಾಗಿ ನೋಡಿದ್ಯಾ ತಾನೇ? ಅವನೇ ಅಲ್ವಾ? ಸರ್ 100% ಅವನೇ ಸರ್. ಸರಿ ಸರಿ. ಹೇಳಿ ಕಿಶೋರ್. ಅವತ್ತು ರಾತ್ರಿ ಆ ಹುಡುಗಿ ನೋಡಿದ್ದು ಅಶ್ರಫನ್ ಅಂತ ಕನ್ಫರ್ಮ್ ಮಾಡಿದ್ಲು ಸರ್. ನನ್ನ ಮಗನಿಗೆ ಜ್ಞಾನ ಬಂದ ಕೂಡಲೇ ನನಗೆ ಫೋನ್ ಮಾಡಿ. ಸರ್ ಹೇಳ್ರಪ್ಪ, ಏನು ನಿಮ್ಮ ಕತೆ? ಅದೇ ಸರ್, ಆ ಸ್ಟೇಷನಲ್ಲಿ ಏನು ಹೇಳಿದ್ನೋ ಅದೇ. ಇದು ಅದೇ ಸ್ಟೇಷನಾ? ನಾನು ಅದೇ ಪೊಲೀಸಾ? ನನಗೆ ಒಂದು ಪ್ರಾಬ್ಲಮ್ ಇದೆ. ತುಂಬ ಟೆನ್ಷನ್ ಆದರೆ ಎಂಥ ಕೇಸ್ ಜಡಿತೀನಿ ಅಂದರೆ 10 ವರ್ಷ ಆದರೂ ಹೊರಗಡೆ ಬರೋಕ್ಕಾಗಲ್ಲ. ಮಾತಾಡಿ. ಅದೇ ಸರ್, ಕೆಲವು ದಿನಗಳ ಹಿಂದೆ ಬೆಂಗಳೂರಲ್ಲಿ ಎಷ್ಟು ತಿನ್ನಕ್ಕಾಗುತ್ತೋ ಅಷ್ಟನ್ನು ಮಾತ್ರ ಬಾಯಲ್ಲಿಟ್ಕೋಬೇಕು ಅಲ್ರೋ. ಬೆಂಗಳೂರಿನಲ್ಲಿ ಕಿಡ್ನ್ಯಾಪ್ ಮಾಡಿ ಇಲ್ಲಿ ಮಂಗಳೂರಲ್ಲಿ ಬಂದು ಕೊಲೆ ಮಾಡಿದ್ದೀರಾ, ಅದು ಇಲ್ಲಿನ ದೊಡ್ಡ ಗ್ಯಾಂಗ್ಸ್ಟರ್ನ. ಇಷ್ಟು ದೊಡ್ಡ ರಿಸ್ಕ್ ತೊಗೊಂಡಿದ್ದೀರಾ ಅಂದಮೇಲೆ ಅಮೌಂಟು ದೊಡ್ಡದಾಗಿರಬೇಕು. ಹೇಳಿ, ಯಾರು ಸುಪಾರಿ ಕೊಟ್ಟಿದ್ದು? ನಿಮಗೂ ವರ್ಧನ್ಗೂ ಏನು ದುಶ್ಮನಿ? ಸರ್, ಏನು ಹೇಳ್ತಾ ಇದ್ದೀರಾ? ನಮ್ಮದು ಕಿಡ್ನಾಪ್ ಮಾಡೋದಂದೇ ಇರ್ಬೋದು, ಆದರೆ ಕೊಲೆ ಎಲ್ಲ ಮಾಡಿಲ್ಲ ಸರ್. ಅದು ಹೋಗಿ ಹೋಗಿ ವರ್ಧನ್ ಸರ್ನ. ನಾವು ಕ್ರಿಮಿನಲ್ ಇರ್ಬೋದು ಸರ್, ಆದರೆ ಕೊಡೋ ಕೈನ ಕತ್ತರಿಸೋರಲ್ಲ. ವರ್ಧನ್ ಕೊಡೋ ಕೈಯ? ಈ ಕಿಡ್ನ್ಯಾಪಿಂಗ್ ಸರ್, ನಾವು ಅವ್ರಿಗೋಸ್ಕರ ಮಾತ್ರ ಕಿಡ್ನ್ಯಾಪ್ ಮಾಡ್ತಿರಲಿಲ್ಲ ಸರ್. ಈ ಡೀಲಲ್ಲಿ ಒಬ್ಬರನ್ನೇ ನಂಬ್ಕೊಂಡ್ರೆ ಬದುಕೋಕ್ಕಾಗಲ್ಲ. ಯಾರು ದುಡ್ಡು ಜಾಸ್ತಿ ಕೊಡ್ತಾರೋ ಅವ್ರು ಡೀಲ್ ಮಾಡ್ತಾ ಇದ್ವಿ. ಇದಕ್ಕೆ ಮುಂಚೆನೂ ಒಂದು ಡೀಲ್ ಮಾಡಿದ್ವಿ ಸರ್, ನಂಬಿಕೆ ಇತ್ತು, ಅದಕ್ಕೆ ಈ ಡೀಲ್ ಒಪ್ಕೊಂಡು. ನಂಬಿಕೆ ಮೇಲೆ ಅಲ್ವಾ ಸರ್ ಈ ದುನಿಯಾ ನಡೆಯೋದು. ಈ ಪುರಾಣ ಫಿಲಾಸಫಿ ಎಲ್ಲ ನಿಮ್ಗಳ ಬಾಯಲ್ಲಿ ಚೆನ್ನಾಗಿರಲ್ಲ, ಬೇಡ. ಈಗ ಮುಚ್ಕೊಂಡು ಬೆಂಗಳೂರಿಂದ ಬಂದು ಇಲ್ಲಿ ಕಾವೂರು ಪೊಲೀಸ್ನವ್ರ ಹತ್ರ ಸಿಕ್ಕಾಕೊಳ್ಳೋ ತನಕ ಏನೇನು ನಡೀತು ಅಂತ ಎಲ್ಲ ಡೀಟೇಲಾಗಿ ಹೇಳಿ. ಅದು ಸರ್, ಅವರು ಹೇಳ್ದಂಗೆ ಕಿಡ್ನ್ಯಾಪ್ ಮಾಡಿ ಬೆಂಗಳೂರಿಂದ ಮಂಗಳೂರು ಬಂದ್ವಿ ಸರ್. ಹೇಳೋ. ಹಲೋ ಬಾಸ್, ಕೆಲಸ ಆಯಿತು. ಗುಡ್. ಈಗಲೇ ನೀವು ಮಂಗಳೂರು ಹೊರಟ್ಬಿಡಿ. ನಾಳೆ ಹುಡುಗಿ ಅಪ್ಪನ ಇಲ್ಲಿ ಕರೆಸ್ತೀನಿ. ಡೀಲ್ ಇಲ್ಲೇ ಆಗುತ್ತೆ.
ಸರಿ ಬಾಸ್. ಏನಂತೆ? ಮಗುನ ಕರ್ಕೊಂಡು ಮಂಗಳೂರು ಬರೋಕ್ಕೆ ಹೇಳಿದ್ರು. ನಿಲ್ಸು. ಆ ವರ್ಧನು ನಿಮಗೆ ಟಾರ್ಗೆಟ್ ಕೊಡ್ತಾನೆ. ಆ ಟಾರ್ಗೆಟ್ನ ಸ್ಟಡಿ ಮಾಡಿ ನೀವು ಕಿಡ್ನ್ಯಾಪ್ ಮಾಡ್ತೀರಾ. ಬೆಂಗಳೂರಿನಲ್ಲಿ ಕಿಡ್ನ್ಯಾಪ್ ಮಾಡಿಸಿ ಮಂಗಳೂರಿಗೆ ಯಾಕೆ ಬರೋಕ್ಕೆ ಹೇಳ್ದ? ನಮಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದು ವರ್ಧನ್ ಸರ್. ಅವ್ರು ಏನು ಹೇಳ್ತಿದ್ರು ಅದನ್ನೇ ಮಾಡ್ತಿದ್ವಿ ಅಷ್ಟೇ ಸರ್. ಅಂದರೆ ಆ ಮಗುನು ಇಲ್ಲಿ ಕರ್ಕೊಂಬಂದಿದ್ದೀರಾ? ಎಲ್ಲಿ ಮತ್ತೆ ಮಗು? ಅದಕ್ಕೇನು ಹೆಚ್ಚು ಕಡಿಮೆ ಆಗಿಲ್ಲ ತಾನೆ? ನೋಡ, ಪ್ಲ್ಯಾನಲ್ಲಿ ಯಾವುದೇ ಅಡ್ವರ್ಟ್ ಆಗಬಾರ್ದು. ಅರ್ಥ ಆಯ್ತಾ? ಪ್ಲ್ಯಾನೆಲ್ಲ ಆಮೇಲೆ ಮಾಡ್ಕೋ, ಮತ್ತು ದುಡ್ಡು ಸರಿಯಾಗಿ ತಗೋ. ಅವ್ನು ಹೇಳ್ತಿರೋದು ಸರಿನೇ. ಏಯ್, ಕೆಲಸ ಕರೆಕ್ಟಾಗಿ ಮಾಡಿದ್ರೆ ದುಡ್ಡು ಕರೆಕ್ಟಾಗೇ ಕೊಡ್ತಾರೆ. ನೈಟ್ ಒಳಗಡೆ ಕೆಲಸ ಮುಗಿಸ್ಕೊಟ್ಟು ದುಡ್ಡು ಅನ್ಸ್ಕೊಂಡು ಹೋಗ್ತೀರಣ್ಣ. ಸರಿ ಎತ್ತಂಗಾರೆ. ಇವತ್ತು ನೈಟಿಗೆ ಫಿಕ್ಸ್ ಆಗಿದೆ. ಕೆಲಸ ಮಾತ್ರ ನೀಟಾಗಬೇಕು. ದುಡ್ಡು ಕೊಡ. ಡಿಶ್ಕ್ಯಾವ್ ತೆಗೆದು ಬಿಟ್ಟ ಅಂದ್ರೆ ಲೋಡೆಡ್ ಗನ್ನದು. ಏಯ್, ಮಕ್ಕಳ ಥರ ಮಾಡ್ತಾನ ಅವ್ನು. ಏಯ್, ಮುಚ್ಕೊಂಡು ಎಣ್ಸೋ. ಲೊಕೇಶನ್ ಮತ್ತು ಹುಡುಗಿ ಅಪ್ಪನ ಫೋನ್ ನಂಬರ್ ಕಳಿಸ್ಕೊಡ್ತೀನಿ. ಮುಂದಿದ್ದೆಲ್ಲ ನೀವು ನೋಡ್ಕೋಬೇಕು. ಡೀಲ್ ಮುಗಿಸಿ ನನಗೆ ಕಾಲ್ ಮಾಡಿ. ಸರಿ, ಹೊರಡ್ತೀವಿ. ಹಲೋ, ಎಲ್ಲಿದೆಯಾ? ಮಂಗಳೂರು ಜ್ಯೋತಿ ಸರ್ಕಲಲ್ಲಿದ್ದೀನಿ. ಲೇಡಿಲ್ ಸರ್ಕಲ್ಗೆ ಬಾ. ಅಲ್ಲ, ಹಲೋ ಹಲೋ. ಕಾರನ್ನು ಫಾಲೋ ಮಾಡ್ತೀರೋ? ಯಾವುದೇ ಕಾರಣಕ್ಕೂ ಕಾರ ಮಿಸ್ ಆಗಬಾರ್ದು. ನಮ್ಮನ್ನು ಯಾರಾದರೂ ಫಾಲೋ ಮಾಡ್ತಾ ಇದ್ದಾರಾ ಇಲ್ವೋ ಅಂತ ಕನ್ಫರ್ಮೇಷನ್ ಮಾಡ್ಕೊಳ್ಳೋಕ್ಕೆ ಆ ಮಗು ತಂದೆನ ಬೇರೆ ಬೇರೆ ಲೊಕೇಶನ್ಗೆ ಬರೋಕ್ಕೆ ಹೇಳಿದ್ವಿ.
ಯಾರೂ ಫಾಲೋ ಮಾಡ್ತಾ ಇಲ್ಲ ಅನ್ನೋ ಕನ್ಫರ್ಮೇಷನ್ ಸಿಕ್ಕಿದ್ಮೇಲೆ ಕೊನೆಗೆ ಟಾಕಿಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್.